ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜಮೀನಿನ ನಕ್ಷೆಯನ್ನು ಕೇವಲ 2 ನಿಮಿಷದಲ್ಲಿ ನಿಮ್ಮ ಮೊಬೈಲ್ನಲ್ಲಿಯೇ ಪಡೆಯಿರಿ. ಸರ್ಕಾರವು ಸ್ಕೆಚ್ ಬೇಟಾ ಎಂಬ ಹೊಸ ರೀತಿಯ ಜಮೀನಿನ ನಕ್ಷೆ ವೀಕ್ಷಣೆಯನ್ನು ಪರಿಚಯಿಸಿದೆ. ಈ ಸ್ಕೆಚ್ ಬೇಟಾದಲ್ಲಿ ಏನನ್ನು ನೋಡಬಹುದು ಅಂದರೆ, ನಿಮ್ಮ ಜಮೀನಿನ ಗಡಿಭಾಗ ಅಂದರೆ ಬೌಂಡ್ರಿ, ಸರ್ವೆ ನಂಬರ್ ಸ್ಕೆಚ್, ಇಸಾ ನಂಬರ್ ಮ್ಯಾಪ್ ಅಂದರೆ ಸರ್ವೆ ನಂಬರ್ನಲ್ಲಿ ಪೋಡಿಯಾಗಿರುವ ಇಸಾ ನಂಬರ್ನ ಸ್ಕೆಚ್ ಕೂಡ ನೋಡಬಹುದು. ನಿಮ್ಮ ಹಳ್ಳಿಯ ನಕ್ಷೆ, ಹೊಸ ಸರ್ವೆ ನವೀಕರಣಗಳು, ಈ ರೀತಿಯ ಎಲ್ಲ ಮಾಹಿತಿಗಳೊಂದಿಗೆ ಇದು ಒಂದು ಜಮೀನಿನ ಹೊಸ ಸ್ಕೆಚ್ ವ್ಯವಸ್ಥೆಯ ಪರೀಕ್ಷಾ ವರ್ಷನ್ ಆಗಿದೆ. ಬನ್ನಿ ಸ್ನೇಹಿತರೆ, ಈಗ ಜಮೀನಿನ ನಕ್ಷೆಯನ್ನು ನೋಡುವ ರೀತಿ ತಿಳಿಯೋಣ. ಕ್ರೋಮ್ ಬ್ರೌಸರ್ಗೆ ಹೋಗಿ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ಇಲ್ಲಿ ಭೂಮಿ ಆನ್ಲೈನ್ RTC ಅಂತ ಸರ್ಚ್ ಮಾಡಿ. ಭೂಮಿ ಆನ್ಲೈನ್ RTC ಅಂತ ಇಲ್ಲಿ www.karnataka.land-records.karnataka.gov. ಅಂತ ಬರುತ್ತೆ. ಇಲ್ಲಾಂದ್ರೆ ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇಲ್ಲಿರುವಂಥ ಪ್ರತಿಯೊಂದು MR, ಖಾತಾ, ಸರ್ವೆ ಡಾಕ್ಯುಮೆಂಟ್ಸ್, ಆಕಾರ ಬಂದು ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋಗಳನ್ನ ಅಲ್ಲಿ ನೋಡಿ, ಅದರಿಂದ ಆಗುವಂಥ ಉಪಯೋಗ ಏನು, ಆ ದಾಖಲೆಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಎಂದು ಒಂದು ವಿಡಿಯೋ ಮಾಡಿದ್ದೇನೆ. ಇವಾಗ ನಾನು RTC ವಿತ್ ಸ್ಕೆಚ್ ಮತ್ತೆ ಸರ್ವೆ ಸ್ಕೆಚ್ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. RTC ವಿತ್ ಸ್ಕೆಚ್ ಅಂತ ಇದೆಯಲ್ಲ, ಇದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಒಂದು ಪಾಪಪ್ ಕಾಣ್ತಾ ಇದೆಯಲ್ಲ, ಇದು ಬಂದು ನಿಮ್ಮ ಗೂಗಲ್ ಮ್ಯಾಪ್ ಯಾವ ತರ ಇರುತ್ತೆ ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ಇಲ್ಲಿ ನಿಮ್ಮ ಪಾಪಪ್ ಒಂದು ಕಾಣ್ತಾ ಇಲ್ಲ ಮಾರ್ಕ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ವಿಸ್ತೃತ ಹುಡುಕಾಟ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಜಿಲ್ಲೆ ಬರುತ್ತೆ. ನಿಮ್ದು ಯಾವ್ದಿದೆ ಜಿಲ್ಲೆ ಅದನ್ನ ಹಾಕೊಳ್ಳಿ. ಇಲ್ಲಿ ನಿಮ್ಮ ತಾಲೂಕು ಏನಿದೆ ಅದನ್ನ ಹಾಕೊಳ್ಳಿ. ಇಲ್ಲಿ ನಿಮ್ಮ ಹೋಬಳಿ ಹಾಕೊಳ್ಳಿ. ಇಲ್ಲಿ ನಿಮ್ಮ ಗ್ರಾಮ ಹಾಕೊಳ್ಳಿ. ಇಲ್ಲಿ ಸರ್ವೆ ನಂಬರ್, ನೀವು ಯಾವ ಲ್ಯಾಂಡ್ ಸರ್ವೆ ನಂಬರ್ ಹುಡುಕ್ಬೇಕೋ ಅದರ ಸರ್ವೆ ನಂಬರ್ ಹಾಕಿ ಇಲ್ಲಿ ಸರ್ಚ್ ಅಂತ ಕೊಟ್ರೆ ನಿಮ್ಗೆ ಆ ಲ್ಯಾಂಡಿನ ಹೋಗಿ ಅದೇ ಕರ್ಕೊಂಡೋಗಿ ತೋರಿಸುತ್ತೆ. ನೋಡಪ್ಪ, ನಿನ್ ಲ್ಯಾಂಡ್ ಇಲ್ಲಿದೆ, ಇಲ್ಲಿಂದ ಈ ಮೂಲೆ ಗಂಟ ನಿನ್ ಲ್ಯಾಂಡ್ ಬರುತ್ತೆ, ನಿನ್ನ ಜಮೀನು ಈ ನಕ್ಷೆ ಈ ರೀತಿ ಇದೆ ಅಂತ ರೆಡ್ ಕಲರ್ ತೋರಿಸ್ತಾ ಇದೆಯಾ. ಇವಾಗ ಇದು ಪೋಡಿ ಆಗಿಲ್ಲ, ಪೋಡಿ ಆಗದೆ ಇರೋದಕ್ಕೆ ಹಂಗೆ ತೋರಿಸುತ್ತೆ. ಮೊದಲು ರೆಡ್ ಅಲ್ಲಿ ತೋರಿಸಿದ್ದು, ಇವಾಗ ನೋಡಿ ವೈಟ್ ಅಲ್ಲಿ ಹೈಲೈಟ್ ಮಾಡಿ ತೋರಿಸುತ್ತೆ, ನಿನ್ನ ಜಮೀನು ಇದು ಕಣಪ್ಪ ಅಂತ. ಇದಕ್ಕೆ RTC ಮಾಹಿತಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ RTC ಇಲ್ಲಿ ಮಾಮೂಲಿ RTC ತರನೇ ಸೇಮ್ ಇರುತ್ತೆ. ಸ್ವಾಧೀನದಾರ ವಿವರ, ಜಮೀನಿನ ಮಾಹಿತಿ, ಜಮೀನು ಎಷ್ಟು ಎಕರೆ ಇದೆ, ಎಷ್ಟು ಗುಂಟೆ ಇದೆ, ಏನ್ ಬೆಳೀತಾರೆ ಅಂತ, ವ್ಯವಸಾಯಗಾರ ಮಾಹಿತಿ, ಯಾರ್ಯಾರು ವ್ಯವಸಾಯ ಮಾಡ್ತಾರೆ, ಯಾರ್ಯಾರು ಏನ್ ಬೆಳೀತಾರೆ ಆ ಜಮೀನಲ್ಲಿ ಅಂತ ವ್ಯವಸಾಯಗಾರರು ತೋರಿಸುತ್ತೆ ಇಲ್ಲಿ RTCಲಿ. ಇಲ್ಲಿ ನಮೂನೆ 16 ಅಲ್ಲಿ ಡಿಜಿಟಲ್ ನೋಡಿ, ಇದು ಡಿಜಿಟಲ್ ಆಗಿ ಇಲ್ಲಿ ರೆಡ್ ಮಾರ್ಕಿಂಗ್ ಕಾಣಿಸ್ತಿದೆಯಲ್ಲ ನಿಮ್ಗೆ, ಇಲ್ಲಿ ತೋರಿಸ್ತೀನಿ ದೊಡ್ಡದು ಮಾಡಿ. ಇದು ಮಾರ್ಕ್ ಇದೆಯಲ್ಲ ರೆಡ್ ಕಲರ್ ಹೇಳಿದ್ನಲ್ಲ, ಆ ಸ್ಕೆಚ್ ಏನಿದೆ ಡಿಜಿಟಲ್ದು ಸೇಮ್ ಆಸ್ ಇಟ್ ಈಸ್ ಜಮೀನ್ ಎಲ್ಲಿ ಬರುತ್ತೆ ಮಾರ್ಕಿಂಗ್ ಅಲ್ಲಿ ಅದನ್ನು ತೋರಿಸಿ ಒಂದು ಕಾಪಿನ ನಾವು ತಗೋಬಹುದು. ಆದ್ರೆ ಇದನ್ನ ಕಾನೂನು ಉದ್ದೇಶಕ್ಕೆ ಬಳಸಕ್ಕಾಗಲ್ಲ. ಇದನ್ನ ಏನಿದೆ ನಾವು ಯೂಸ್ ಮಾಡ್ಬೋದು ಅಷ್ಟೇ. ಏನಾದ್ರೂ ನಮ್ಮ ಇನ್ಫಾರ್ಮೇಶನ್ಗೆ ಇದನ್ನ ನಾವು ನೋಡಕ್ಕೆ ಮಾತ್ರ ಬಳಸ್ಬೋದು. ಇದನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿದ್ರಲ್ಲ, ಇದನ್ನ ನೀವು Ctrl+P ಕೊಟ್ಟು ಪ್ರಿಂಟ್ ತಗೋಬಹುದು. PDF ಫೈಲ್ ಸೇವ್ ಆಗುತ್ತೆ. ಇದನ್ನ ಯೂಸ್ಗಷ್ಟೇ. ಇವಾಗ ಡಿಜಿಟಲ್ ಸೈನ್ಡ್ ಸ್ಕೆಚ್ ಕಾಪಿ ಅಂತ ಇದೆಯಲ್ಲ ನೋಡಿ, ಈ ತರ ಬರುತ್ತೆ ಡಿಜಿಟಲ್ ಸೈನ್ಡ್ ಸ್ಕೆಚ್ ಕಾಪಿ. ಇದು ವೀಕ್ಷಣೆಗೆ, ಇದನ್ನ ಪೇಮೆಂಟ್ ಮಾಡಿ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಇಲ್ಲಿ ವೀಕ್ಷಣೆಗೆ ಮಾತ್ರ ಅಂತ ಇದೆ. ನಿಮ್ಮ ಊರು, ಹೋಬಳಿ, ತಾಲೂಕು ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿ. ಸರ್ವೆ ನಂಬರ್ ಕೂಡ ಇಲ್ಲಿ ನೋಡಿ, ಲ್ಯಾಟಿಟ್ಯೂಡ್ ನೋಡಿ, OLC ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್ ಎಲ್ಲಿಂದ ಎಲ್ಲಿ ಗಂಟೆ ಬರುತ್ತೆ ಅಂತ ಸ್ಯಾಟಲೈಟ್ ಇಂದ ಇದಾಗಿ ಲ್ಯಾಂಡ್ ಹಂಗೆ ಬಂದ್ಬಿಡುತ್ತೆ ಮಾಹಿತಿ. ಇದು ಸರ್ವೆ ಡಾಕ್ಯುಮೆಂಟ್ಸ್ ನೋಡಿ, ಇದೆಲ್ಲ ಮೂಲ ಸರ್ವೆ. ಇದು ಮತ್ತೆ ಅದು ತೋರಿಸ್ತೀನಿ ರೀ. ಅದನ್ನು ನಾನು ಹೇಳದ್ನಲ್ಲ, ಇದು ನೋಡಿ ಹುಡುಕಂತ ಕೊಟ್ರೆ ಸರ್ಚ್, ಇಲ್ಲಿ ಆ ಸರ್ವೆ ನಂಬರ್ ತಗೊಳುತ್ತೆ. ಇಲ್ಲಿ ನೋಡಿ ಆ ಸರ್ವೆ ನಂಬರ್ದು ಮಾಹಿತಿ ಬಂತು ಲ್ಯಾಂಡ್ ಅದು. ಇಲ್ಲಿ ಕನೆಕ್ಟ್ ನಂಬರ್ ಸ್ಟಾರ್ ಅಂತ ಇರುತ್ತೆ. ಪೋಡಿ ನಿಮ್ಗೆ ಯಾವ ಪೋಡಿ ಬೇಕು ಆ ಪೋಡಿ, ಹೊಸ ಸರ್ವೆ ಹೊಸ ಸ್ಕೆಚ್ ಆಗಿತ್ತು ಅಂದ್ರೆ ನೋಡಿ RTC ಯಾರ ಹೆಸರು ಇರುತ್ತೆ RTC ಅವ್ರ RTC ಬರುತ್ತೆ.
ನೋಡಿ, ಇದು ಡಿಜಿಟಲ್ ಸ್ಕೆಚ್ ಎಷ್ಟಿದೆ ಅಂತ ಲ್ಯಾಂಡ್ದು. ಡಿಜಿಟಲ್ ಸ್ಕೆಚ್ ಓಡಿ ಆದಾಗ ಎಷ್ಟು ಬರುತ್ತೆ ಸುತ್ತ, ಹಂಗೆ ಅದೇ ಇದಾಗುತ್ತೆ. ಇಲ್ಲಿ ಸರ್ವೆ ಡಾಕ್ಯುಮೆಂಟ್ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಈ ಅಟ್ಲಾಸ್, ಪಕ್ಕಾ ಪುಸ್ತಕ ಇದೆಲ್ಲ ಏನಿದೆ ನೋಡಿ, ಇದು ಪ್ರೆಸೆಂಟ್ ಸರ್ವೇದು ಬರುತ್ತೆ ಮಾಹಿತಿ. ನಾನು ನಿಮ್ಗೆ ಹೇಳಿದೆ ಪ್ರೆಸೆಂಟ್ ಸರ್ವೇದು ಬರುತ್ತೆ ಅಂತ. ನೋಡಿ, ಇದು ಈಗ ಸರ್ವೆ ಮಾಡಿರುವಂತ ಮಾಹಿತಿ. ಇದು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಈಗ ಹೊಸ ಸರ್ವೇದು, ಇದು ಹೊಸ ಸರ್ವೇದು ಇದು ಮಾಹಿತಿ. ಇದು ಸರ್ವೇದು, ಇದು ಪಕ್ಕಾ ಪುಸ್ತಕ, ಇದು ಪಕ್ಕಾ ಪುಸ್ತಕ ಈ ತರ ಬರುತ್ತೆ ಹೊಸದು, ಸೇಮ್ ಆಸ್ ಇಟ್ ಈಸ್. ನೋಡಿ ನಿಮ್ಗೆ ಇನ್ನ ನೋಡಿ ಹಿಂಗ್ ಬರುತ್ತೆ ಪಕ್ಕಾ ಪುಸ್ತಕ, ಸರಿನಾ. ಇದಾದ್ಮೇಲೆ ಟಿಪಾನ್ ಈ ತರ ಬರುತ್ತೆ. ಟಿಪಾನ್ ಯಾರು ಹಾಕಿದ್ರು ಅಳತೆಗೆ, ಯಾರಿಂದ ಪೋಡಿ ಆಯ್ತು ಅಂತ. ಇದು ಹಳೇದು ಸ್ಕೆಚ್ ನೋಡಿ, ಇದು ಹಳೇದು ಕಾಯಮ್ಮು, ಇದು ಹಳೇದು ಇಸಾ ಸರ್ವೆ ಅಟ್ಲಾಸ್ ಅಂತ. ಇದು ಸರ್ವೆ ಮೂಲ ಸರ್ವೇದು ಎಷ್ಟಿತ್ತು ಓವರ್ ಆಲ್ ಜಮೀನು ಸರ್ವೇದು. ಈಗ ನಾನು ಸರ್ವೆ ಸ್ಕೆಚ್ ಯಾವ ರೀತಿ ತೋರಿಸ್ತೀನಿ ಅಂತ ಹೇಳಿದೆ, ಬನ್ನಿ ಅದನ್ನ ತೋರಿಸ್ತೀನಿ. ಫಾರ್ಮ್ 16 ನೋಡಿರಲ್ವಾ, ಇದು ಬಂದು ಆ ಸರ್ವೇದು ಡಿಜಿಟಲ್ ಆಗಿ ಆಗುತ್ತೆ, ಸೇವ್ ಆಗುತ್ತೆ. ಇದನ್ನ ಕಾನೂನು ಉದ್ದೇಶಕ್ಕಾಗಿ ಬಳಸಕ್ಕಾಗಲ್ಲ, ಬರೀ ವೀಕ್ಷಣೆಗೆ ಮಾತ್ರ ಬಳಸಬೇಕಾಗುತ್ತೆ. ಈಗ ನೆಕ್ಸ್ಟ್ ನಾವು ಇಲ್ಲಿ ಸರ್ವೆ ಸ್ಕೆಚ್ ಓಪನ್ ಮಾಡಿದ್ರೆ ಇಲ್ಲಿ ನಿಮ್ ಗ್ರಾಮ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ನಿಮ್ ಗ್ರಾಮನೂ ಬರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ತಾಲೂಕು, ಜಿಲ್ಲೆ ಫಸ್ಟು, ನಿಮ್ಮ ತಾಲೂಕು, ಆಮೇಲೆ ನಿಮ್ಮ ಹೋಬಳಿ, ನಿಮ್ಮ ಗ್ರಾಮ, ನಿಮ್ಮ ಗ್ರಾಮ ಸರ್ವೆ ನಂಬರು, ಮತ್ತೆ ಸನಕ್ ನಂಬರು, ಮತ್ತೆ ಈಸಾ ನಂಬರು ಹುಡುಕಿ ಅಂತ ಹಾಕಿದ್ರೆ ಇಲ್ಲಿ ಬಂತು ನೋಡಿ ಸ್ಕೆಚ್. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದು ವೀಕ್ಷಣೆಗೆ ಮಾತ್ರ, ಇದನ್ನ ಪೇಮೆಂಟ್ ಮಾಡಿ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ. ಪ್ರಿಂಟ್ ಇಲ್ಲಿ ನೀವು ಪ್ರಿಂಟ್ ತಗೋಬಹುದು. ಪ್ರಿಂಟ್ ಆದ್ರೆ ಈ ತರ ಬರುತ್ತೆ, ಸೇವ್ ಮಾಡ್ಕೊಂಡ್ರೆ ಪ್ರಿಂಟ್ ಆಗುತ್ತೆ. ಇಲ್ಲಿ ವ್ಯೂ ಆನ್ ಸ್ಕೆಚ್ ಅಂತ ಕೊಟ್ರೆ ಡೈರೆಕ್ಟ್ ಆ ಲ್ಯಾಂಡ್ ಹತ್ರ ಹೋಗಿ ತೋರಿಸುತ್ತೆ. ರೆಡ್ ಮಾರ್ಕ್ ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ವಾ, ಅದೇ ಆ ಲ್ಯಾಂಡ್ ಅಂದ್ರೆ ನಿಮ್ಮ ಜಮೀನು, ಆ ಸರ್ವೆ ನಂಬರಿನ ಜಮೀನು, ಅದು ಯಾರ್ದಾರೆ ಆ ಜಮೀನು ನೋಡಿ. ಇದು ಓವರ್ ಆಲ್ ಇಡೀ ಆ ಊರ್ದು ಪಂಚಾಯತಿಗೆ ಸೇರಿದ್ದು. ಇದು ಬಂದು ಯಾರು ಆ ಜಮೀನು ವಾರಸುದಾರರು ಅವ್ರದ್ದು ಯಾವ ನಂಬರ್ ಸರ್ವೆ ನಂಬರ್ ನಾವು ಹಾಕಿರ್ತೀವೋ ಅದು ಮಾತ್ರ ಹೈಲೈಟ್ ಆಗಿ ತೋರಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೂ ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡಿದಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡುವುದಕ್ಕೆ ಪ್ರೋತ್ಸಾಹ ದೊರೆಯುತ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್.